ಏನೋ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದ ಭೀಕರ ಅಪಘಾತ ವಿಚಾರವಾಗಿ ತೋರಿಸೋದಾದರೆ ನೋಡ್ಬೋದು ದೃಶ್ಯಗಳಲ್ಲಿ ಇದೇ ಒಂದು ಸೀಬರ್ಡ್ ಬಸ್ ಏನಂತಂದರೆ ಬೆಂಗಳೂರಿನಿಂದ ಸದ್ಯದ ಪ್ರಾಥಮಿಕ ಮಾಹಿತಿ ಪ್ರಕಾರ ಶಿವಮೊಗ್ಗದ ಕಡೆ ತೆಳ್ತಕ್ಕಂಥ ಈ ಒಂದು ಬಸ್ಸು ನಿಜಕ್ಕೂ ಕೂಡ ಯಾವ ರೀತಿಯ ಒಂದು ಇದಾಗಿದೆ, ಬೆಂಕಿಯಿಂದ ನಂದಿ ಇದೆ ಅಂತಂದರೆ ನಿಜಕ್ಕೂ ಕೂಡ ದಗದಗನೇ ಹತ್ತಿ ಉರಿದಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಈಗ ತೋರಿಸ್ತಾ ಹೋಗ್ತಾರೆ ನಮ್ಮ ಕ್ಯಾಮ್ರಾಮ್ಯಾನು. ಇದನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಜನರು ಒಂದು ರೀತಿಯ ಆಘಾತಕಾರಿ ಆತಂಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದರೆ ಈ ರೀತಿಯ ಒಂದು ಏನು ಸ್ಲೀಪರ್ ಬಸ್ಸು ಇಷ್ಟೊಂದು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು, ಇದರಿಂದಾಗಿ ಸದ್ಯ ಏನಂತಂದರೆ 17 ಮಂದಿ ಸ್ಥಳದಲ್ಲೇ ಸಜೀವ ದಹನ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭೀಕರತೆ ಅಂತಲೇ ಹೇಳ್ಬೋದಾಗಿದೆ. ಇದು ಈಗಾಗಲೇ ಏನು ಎಸ್ ಪಿ ಅವರೇನು ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಭಂಡಾರ ಆಗಿರ್ಬೋದು ಹಾಗೂ ತುಮಕೂರು ಎಸ್ ಪಿ ಅಶೋಕ್ ಅವರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಏನು ಬಾಡಿಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಗಾಯಾಳುಗಳನ್ನು ಈಗಾಗಲೇ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಹಿರಿಯೂರು ಸಾರ್ವಜನಿಕ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನೋಡ್ಬೋದು ಇನ್ನೊಂದು ದೃಶ್ಯಗಳಲ್ಲಿ ಕಂಟೈನರ್ ಲಾರಿ ಏನು ಇದೆ ಯಾವ ರೀತಿಯ ಒಂದು ಡಿವೈಡರ್ ದಾಟಿ ಬಂದು ಬಸ್ಗೆ ಹೊಡೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಲಾರಿ ಚಾಲಕನು ಮಾಡಿರ್ತಕ್ಕಂಥ ಮಹಾ ಎಡವಟ್ಟಿನಿಂದಾಗಿ ಇಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಿಜಕ್ಕೂ ಕೂಡ 17ಕ್ಕೂ ಹೆಚ್ಚು ಮಂದಿ ತನ್ನ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಒಂದು ರೀತಿ ಸಜೀವ ದಹನ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಲೇ ಟ್ರಾಫಿಕ್ ಜಾಮ್ ಕೂಡ ಆಗ್ತಾಯಿದೆ. ನೂರಾರು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡ್ಬೋದು ಬಸ್ನ ಒಂದು ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು. ಈ ಒಂದು ಬಸ್ನ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಲಾರಿ ಚಾಲಕ ಯಾವ ರೀತಿಯ ಒಂದು ರಭಸದಲ್ಲಿ ಬಂದು ಹೊಡೆದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ರೀತಿ ನುಜ್ಜುಗುಜ್ಜಾಗಿರೋದು ನೋಡಿದರೆ ಒಂದು ರೀತಿಯ ನಿಜಕ್ಕೂ ಕೂಡ ಸಾವಿನಲ್ಲಿ ಏನು ನಿದ್ರೆ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಚಿರನಿದ್ರೆಗೆ ನಿಜಕ್ಕೂ ಜಾರಿರ್ತಕ್ಕಂಥದ್ದು ಶೋಚನೀಯ ಸಂಗತಿ ಅಂತಲೇ ಹೇಳ್ಬೋದಾಗೆ. ಒಟ್ಟಾರೆಯಾಗಿ ಏನಂತಂದರೆ ಸದ್ಯದ ಈಗಾಗಲೇ ಏನು ಭೀಕರತೆ ನೋಡಿದ್ವಿ, ಇದನ್ನೆಲ್ಲ ಒಟ್ಟು ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಎಸ್ ಪಿ ಅವರ ಒಂದು ಮಾಹಿತಿ ಬಳಿಕವಷ್ಟೇ ತಿಳಿಯಬೇಕಿದೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸೋಣಲು, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.